ಈ ಸಲ ಕಪ್ ನಮ್ದೇ ಅಲ್ಲ, ಈ ಸಲ ಕಪ್ ನಮ್ದು. ಅಂತೂ ಇಂತೂ ಫೈನಲಿ 18 ವರ್ಷದ ಈ ಕಾಯುವಿಕೆಗೆ ಇವಾಗ ಅಂತ್ಯ ಹಾಡಿದ್ದಾರೆ. 18 ವರ್ಷಗಳಿಂದ RCB ಅಭಿಮಾನಿಗಳು ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಅಂತ ಯಾವ ತರ ಕಾದಿದ್ದಾರೆ ಗೊತ್ತಾ? ಎಷ್ಟೆಲ್ಲ ಟ್ರೋಲ್ಸ್, ಎಷ್ಟೆಲ್ಲ ಅವಮಾನಗಳು, ಎಷ್ಟು ಜನರ ನೋವು, ಕಣ್ಣೀರು ಎಲ್ಲ ಇವತ್ತಿನ ಈ ಸಲ ಕಪ್ ನಮ್ದೇ ಅಲ್ಲ, ಈ ಸಲ ಕಪ್ ನಮ್ದು ಅನ್ನುವ ಈ ಒಂದು ಟ್ರೋಫಿಯಿಂದ ಎಲ್ಲರೂ ಕೂಡ ತುಂಬಾನೇ ಖುಷಿಯಲ್ಲಿ ಕಣ್ಣೀರು ಹಾಕಿದ್ದಾರೆ. ಏನ್ ಗುರು ನೀನು ಸಿಂಹ, ನಮ್ಮ ವಿರಾಟ್ ಕೊಹ್ಲಿನ 18 ವರ್ಷಗಳಿಂದ ಟ್ರೋಲ್ ಮಾಡ್ತಾ ಬಂದಿದ್ದಾರೆ. ವಿರಾಟ್ ಕೊಹ್ಲಿ ಅವರಿಗೆ ಎಷ್ಟೆಲ್ಲ ಅವಮಾನಿಸಿದ್ದಾರೆ, ಅವರಿಗೆಲ್ಲ ಇವತ್ತು ನಮ್ಮ ವಿರಾಟ್ ಕೊಹ್ಲಿ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಏನ್ ಗುರು ನೀವು ನಮ್ಮ ಹೆಮ್ಮೆಯ ವಿರಾಟ್ ಕೊಹ್ಲಿ ಅವರು ಗ್ರೌಂಡ್ ನಲ್ಲಿ ನೀವು ಒಬ್ಬರೇ ಕಣ್ಣೀರನ್ನ ಹಾಕಿದ್ದಕ್ಕೆ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಯಾರೆಲ್ಲ RCB ಅಭಿಮಾನಿಗಳು ಇದಾರಲ್ಲ, RCB ಅಭಿಮಾನಿಗಳು ಎಲ್ಲರೂ ಕೂಡ ಟಿವಿಯ ಮುಂದೆ ಕೂತುಕೊಂಡು ಕಣ್ಣೀರು ಹಾಕಿದ್ದಾರೆ. ಅಲ್ಲ ಗುರು, ವಿರಾಟ್ ಕೊಹ್ಲಿ ಅವರು ಎಷ್ಟು ಲಾಯಲ್ ಆಗಿ ಇದ್ದಾರೆ ಅಂದ್ರೆ 18 ವರ್ಷದಿಂದ ಒಂದೇ ಟೀಮ್ಗೆ ಆಟ ಆಡೋದು ಅಂದ್ರೆ ಸುಮ್ನೆನಾ? ಅವರು ಕೇವಲ ದುಡ್ಡಿಗೋಸ್ಕರ ಈ ಒಂದು RCB ಟೀಮ್ಗೆ ಆಟ ಆಡಿಲ್ಲ. ವಿರಾಟ್ ಕೊಹ್ಲಿ ಮತ್ತು RCB ಅಭಿಮಾನಿಗಳ ನಡುವೆ ಇರುವ ಸಂಬಂಧ ಇದೆ ಅಲ್ಲ, ಅದನ್ನ ದುಡ್ಡಿನಿಂದ ಅಳಿಯೋಕೆ ಆಗೋದಿಲ್ಲ. ಅದು ನಮ್ಮ ಮತ್ತು ಅವರ ನಡುವೆ ಇರುವ ನಿಷ್ಕಲ್ಮಶವಾದ ಪ್ರೀತಿ. ಅದು ಏನು ಅಂತ ಇವಾಗ ಇಡೀ ಜಗತ್ತೇ ನೋಡಿದೆ. RCB ಟೀಮ್ಗೆ ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್. ಈ ಸಲ ಕಪ್ ನಮ್ದು, ಮುಂದಿನ ಸಲ ಕಪ್ ನಮ್ದೇ. ಜೈ RCB.